ಸರ್ಕಾರದಲ್ಲಿ ಇಂದಿನವರೆಗೂ ಯಾವ ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಲಿಂಗಾಯತರಿಗೆ ಕೊಡುಗೆ ಸಲ್ಲಿಸಿದ್ದಾರೆ ಅಂತ ಕೇಳಿದಾಗ ಎಕ್ಸೆಪ್ಟ್ ಲಿಂಗಾಯತ ಸಿದ್ದರಾಮಯ್ಯನ ಬಿಟ್ರೆ ಉಳಿದ ಯಾವ ಸರ್ಕಾರಗಳು, ಯಾವ ಕರ್ನಾಟಕದ ಲಿಂಗಾಯತ ಮುಖ್ಯಮಂತ್ರಿಗಳು ಕೂಡ ಇವರು ಕೊಟ್ಟಿರುವಂತ ಕೊಡುಗೆಯನ್ನು ಯಾರು ಕೊಟ್ಟಿಲ್ಲ ಅಂತ ನನಗೆ ಗೂಗಲ್ ಹೇಳಿತು. ಅದು ಸತ್ಯನೂ ಇದೆ. ಯಾಕಂದ್ರೆ ಎಲ್ಲಿವರೆಗೆ ಅಂದ್ರೆ JH ಪಟೇಲ್ರವರೆಗೂ ಕೂಡ ನಾವು ಈ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಬೇಕು, ಅಥವಾ ಇದು ಒಂದು ಸ್ವತಂತ್ರ ಧರ್ಮ ಅಥವಾ ಅಲ್ಪಸಂಖ್ಯಾತ ಧರ್ಮ ಅನ್ನುವಂತ ವಿಚಾರನೇ ನಮ್ಗೆ ಗೊತ್ತಿರಲಿಲ್ಲ. ಇದನ್ನ ನಾವೆಲ್ಲ ಕೂಡ ಏನು ವಿಷಯ ತಿಳ್ಕೊಂಡಿದ್ದೀವಿ ಅಂದ್ರೆ ಇದು ಒಂದು ತತ್ವಗಳ ಹೋರಾಟ, ದ್ವಂದ್ವ, ಅಲ್ಲಿ ತತ್ವ ಒಂದು ಸಿದ್ಧಾಂತಗಳ ಹೋರಾಟ. ಅದು ನಾವು ಏನ್ ಮಾಡಿಬಿಟ್ಟಿದ್ದೀವಿ, ಕಲಬುರ್ಗಿ ಅವ್ರಿಗೆ ಒಂದ್ ಕಡೆ, ಇನ್ನು ಒಂದು ಯಾರು ನಮ್ಮ ಮೂರ್ತಿ ಇದ್ರಲ್ಲ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಅವರಿಬ್ರು ಮಾಡ್ಕೊಂಡು ಹೋಗ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸಗಳು ಅನ್ನುವಂತ ಒಂದು ನಾವು ಮೂರ್ತಿ ಅವರಂದ್ರೆ ಚಿದಾನಂದ ಮೂರ್ತಿ ಅವರ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸಗಳು ಅಂತ ನಾವು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಆದರೆ ನಾನು ಅನೇಕ ಸಂಘಟನೆಗಳಲ್ಲಿ ಕೂಡ ಭಾಗವಹಿಸಿದ್ರು ಕೂಡ, ಈ ಲಿಂಗಾಯತದ ಪರ ಸಂಘಟನೆಗಳಲ್ಲಿ ಭಾಗವಹಿಸಿದ್ರು ಕೂಡ ಈ ವೀರಶೈವ ಹಾಗೂ ಲಿಂಗಾಯತದ ಮಧ್ಯದಲ್ಲಿರುವ ಅಂತರಗಳೇನು ಅನ್ನುವುದನ್ನ ನಾನು ತಿಳಿದುಕೊಂಡಿರಲೇ ಇಲ್ಲ. ಎಲ್ಲಿ ಈ ಹೋರಾಟ 2017ರಲ್ಲಿ ಪ್ರಾರಂಭ ಆಯ್ತಲ್ಲ, ಅವಾಗಿನವರೆಗೂ ಕೂಡ ನಾನು ಅಜ್ಞಾನಿಯಾಗಿದ್ದೇನೆ ಅಂತ ಹೇಳ್ಬಹುದು. ನಾನು ಕೂಡ ಇವತ್ತಿಗೆ ನಾನು ಓದ್ಕೊಂಡಿರ್ಬಹುದು, ಒಂದೆರಡು ಶಬ್ದಗಳನ್ನ ನಿಮ್ಮ ಎದುರುಗಡೆ ಮಾತಾಡ್ತಿರ್ಬಹುದು, 4 ಶಬ್ದಗಳ ನನ್ನ ಟಿಪ್ಪಣಿಯನ್ನು ಮಾಡಿಕೊಂಡು ನಿಮಗೆ ಪುಸ್ತಕ ರೂಪದಲ್ಲಿ ಕೊಟ್ಟಿರಬಹುದು. ಆದರೆ ಒಟ್ಟಾರೆಯಾಗಿ 2017ಕ್ಕಿಂತ ಮುಂಚೆ ನಮ್ಮಲ್ಲಿ ಬಹಳ ಜನಕ್ಕೆ ಈ ವೀರಶೈವ ಅಂದ್ರೇನು, ಲಿಂಗಾಯತ್ ಅಂದ್ರೇನು, ಹಿಂದೂ ಅನ್ನೋದ್ರೇನು ಅನ್ನುವಂತ ಕಲ್ಪನೆ ಬಹಳ ಕಡಿಮೆ ಇತ್ತು. ನಮ್ಮ ಶಾಂತಕುಮಾರ್ ಅಂತವ್ರಿಗೆ ಅಥವಾ ಸಂಪೂರ್ಣವಾಗಿ ಈ ಧರ್ಮದ ಬಗ್ಗೆ ತಿಳ್ಕೊಂಡವರಿಗೆ ಈ ಧರ್ಮ ಲಿಂಗಾಯತರಂದ್ರೇನು, ವೀರಶೈವ ಅಂದ್ರೇನು, ಹಿಂದೂಗಳಂದ್ರೇನು ಅಂತ ವ್ಯತ್ಯಾಸಗಳು ಗೊತ್ತಾಗಿರಬಹುದು. ಆದರೆ ಬಹಳ ಜನಕ್ಕೆ ಈ ವ್ಯತ್ಯಾಸ ಗೊತ್ತಿರಲಿಲ್ಲ. ಮುಖ್ಯವಾಗಿ ಕಲಬುರ್ಗಿಯವರು ಬಹಳ ಹತ್ರ ಆಗಿದ್ರು ನನಗೆ ಮಗ ಅಂತ ಅನ್ನುವಂತ ಒಂದು ಇದು ಇತ್ತು. ನಮ್ಮ ಬೆಂಗಳೂರಿಗೆ ಬಂದಾಗ ನಮ್ಮ ಮನೆಯಲ್ಲಿ ಹೇಳ್ಕೊಳ್ತಿದ್ರು, ಅನೇಕ ಬಾರಿ ನಮ್ಮ ಮನೆಯಲ್ಲಿ ಹೇಳ್ಕೊಂಡಿದ್ದಾರೆ, ನನ್ನ ಮನೆಯವ್ರನ್ನ ಸೊಸೆ ಅಂತಿದ್ರು. ಅವಾಗ ನನಗೆ ಇದನ್ನ ನಾನು ಚರ್ಚೆ ಮಾಡ್ಬೇಕು ಅನ್ನುವಂತ ವಿಷಯನೇ ಬರಲಿಲ್ಲ ಅವ್ರ ಜೊತೆ. ಯಾಕೆ ಬರ್ಲಿಲ್ಲ ಗೊತ್ತಿಲ್ಲ ನನಗೆ. ಇವತ್ತಿಗೆ ಅನಿಸ್ತದೆ, ಪ್ರತಿಯೊಂದು ಹೆಜ್ಜೆಗೂ ಕೂಡ ನನಗನ್ನಿಸ್ತದೆ ನಾ ಎಂತ ಒಂದು ದೊಡ್ಡ ಒಂದು ಗೂಗಲ್ ಅನ್ನೇ ಕಳ್ಕೊಂಡ್ ಬಿಟ್ನೆಲ್ಲ ನಾನು. ನನ್ನ ಎದುರುಗಡೆ ಇರುವಂತ ಒಂದು ದೊಡ್ಡ ಗೂಗಲ್ ಅನ್ನು ನಾನು ಉಪಯೋಗ ಮಾಡ್ಕೊಳ್ಳಿಲ್ಲ ಅನ್ನುವಂತ ಒಂದು ಚಿಂತನೆ ನನಗೆ ಬರ್ತದೆ. ಇರ್ಲಿ, ಇದು ನಾನು ವಿಷಯಾಂತರ ಆಗ್ತಾ ಇದೆ ಅಂತ ಕಾಣುತ್ತೆ. ಮುಖ್ಯವಾಗಿ ಏನಾಗಿದೆ ಅಂದ್ರೆ, ಇವತ್ತಿಗೆ ನಾನು ಮಾತಾಡಬೇಕಾಗಿದ್ದು ಸಿದ್ದರಾಮಯ್ಯನವರ ನಂತರ ನಮ್ಮ ಹೋರಾಟ ಹೇಗಿರುತ್ತೆ, ಅಥವಾ ನಮ್ಮ ಲಿಂಗಾಯತ ಧರ್ಮದ ಈ ಅಲ್ಪಸಂಖ್ಯಾತ ಮಾನ್ಯತೆ ನಮಗೆ ಸಿಗುತ್ತೋ ಇಲ್ವೋ, ಅದಕ್ಕೆ ನಾವು ಯಾವ ರೀತಿಯಾಗಿ ತಯಾರಿ ಮಾಡ್ಕೋಬೇಕು ಅನ್ನುವಂತ ಚಿಂತನೆ ನಾನು ಮಾಡ್ಬೇಕಾಗಿದೆ. ನಮಗೆ ಏನಾಗಿತ್ತು ಅಂದ್ರೆ, ಈಗ ಒಂದು ಊರಿಗೆ ಹೋಗ್ತೀವಿ, ಯಾವ್ದೋ ಒಂದು ಊರಿಗೆ ಹೋಗ್ತೀವಿ, ಒಂದು ಮಂಡ್ಯಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಮಂಡ್ಯದಲ್ಲಿ ಹೋದ ತಕ್ಷಣ ನಮಗೆ ಮಂಡ್ಯಕ್ಕೆ ಹೋಗ್ತೀವಿ ಅಂದ ತಕ್ಷಣ ನಮಗೆ ಆ ಊರಲ್ಲಿ ಯಾರು ಸ್ನೇಹಿತರಿದ್ದಾರೆ ಅನ್ನುವಂತ ಒಂದು ವಿಚಾರ ಮೊಟ್ಟ ಮೊದಲಿಗೆ ಬರುತ್ತೆ. ಅಲ್ಲೊಬ್ರು ಯಾರೊಬ್ರು ಎಕ್ಸ್ ಇರ್ತಾರೆ. ಇಲ್ಲ, ಹೋದ ತಕ್ಷಣ ನಾನು ಬಸ್ ಸ್ಟ್ಯಾಂಡ್ ಇಳಿದುಕೊಂಡ ತಕ್ಷಣ ಆ ಎಕ್ಸ್ಗೆ ಫೋನ್ ಮಾಡಿದ್ರೆ ನನಗೆ ಏನಾದ್ರೂ ಸಹಕಾರ ಬೇಕಾದ್ರೆ ಆ ಎಕ್ಸ್ ನಿಂದ ಸಿಗುತ್ತೆ ಅನ್ನುವಂತ ಒಂದು ಧೈರ್ಯ ನಮ್ಮಲ್ಲಿ ಇರ್ತದೆ ಸಾಮಾನ್ಯವಾಗಿ. ಅದೇ ರೀತಿಯಾಗಿ ಲಿಂಗಾಯತರಿಗೆ ಒಂದು ಧೈರ್ಯ ಏನಿತ್ತು ಅಂದ್ರೆ, ಸಿದ್ದರಾಮಯ್ಯನವರು ಆ ಧೈರ್ಯ ನಮಗೆ ಕೊಟ್ಟಿದ್ರು. ನಾನು ಯಾರಿಲ್ಲ ಅಂದ್ರೂ ಕೂಡ ನಾನು ನಿಮ್ ಜೊತೆ ಇರ್ತೀನಿ ಅನ್ನುವಂತ ನಾನಿದ್ದೀನಿ ಅನ್ನುವಂತ ಭಾವನೆ ನಮಗೆ ಲಿಂಗಾಯತರಿಗೆ, ಅದು ಬಸವ ಭಕ್ತರಿಗೆ ಸಿಕ್ಕಿತ್ತು. ಆದ್ರೆ ಕೇವಲ ಮೊಟ್ಟ ಮೊದಲನೇದಾಗಿ ಅವರು ತಮ್ಮ ಏನು ಪ್ರತಿಜ್ಞಾವಿಧಿ ಏನು ಸ್ವೀಕರಿಸಿದ್ರಲ್ಲ, ಬಸವ ಜಯಂತಿ ದಿನ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ್ರಲ್ಲ, ಅವತ್ತಿನ ದಿನಾನೇ ಅವರು ಬಸವಣ್ಣವರಾಗಿದ್ರು ಅಂತ ಕೂಡ ನನಗೆ ಹಳೆ ಇತಿಹಾಸಗಳನ್ನು ಓದಿದ್ರೆ ನನಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ 2013ರಿಂದ 2017ರವರೆಗೂ ಅವ್ರನ್ನ ಎಲ್ಲ ಮಾಧ್ಯಮಗಳ ಬಿಂಬಿಸಿದ್ದು ಅಥವಾ ಏನೋ ಜನರೇ ಅವ್ರು ಅದೇ ತರ ಇದ್ರು ಅದನ್ನು ಗೊತ್ತಿಲ್ಲ ನನಗೆ. ಅವಾಗ ಅವ್ರಿಗೆ ಏನಿದ್ರು ಅಂದ್ರೆ, ಲಿಂಗಾಯತ ವಿರೋಧಿ ಸಿದ್ದರಾಮಯ್ಯ ಅಂತ ಹಣೆಪಟ್ಟಿನೂ ಕಟ್ಟಿದ್ರು. ಜಿಲೇಬಿ ಸರ್ಕಾರ ಅಂತ ಹೇಳ್ತಿದ್ರು ಅವ್ರಿಗೆ. ಅಂದ್ರೆ ಜಿಲೇಬಿ ಅಂದ್ರೆ ಗೌಡ್ರು, ಎಲ್ ಅಂದ್ರೆ ಲಿಂಗಾಯತರು, ಬಿ ಅಂದ್ರೆ ಬ್ರಾಹ್ಮಣರು. ಗೌಡ್ರು, ಲಿಂಗಾಯತರು, ಬ್ರಾಹ್ಮಣರನ್ನು ಹೊರಗಿಟ್ಟು ಕೇವಲ ಇವರು ಸಿದ್ದರಾಮಯ್ಯನವರು ಅಹಿಂದ ವರ್ಗದವ್ರನ್ನ ಓಲೈಸ್ತಾ ಇದ್ದಾರೆ, ಇವ್ರನ್ನ 3 ಜನರನ್ನು ತುಳಿತಾ ಇದ್ದಾರೆ ಅನ್ನುವಂತ ಒಂದು ಸೃಷ್ಟಿಯನ್ನು ಈ ಮಾಧ್ಯಮಗಳಾಗ್ಲಿ ಅಥವಾ ನಮ್ಮ ಲಿಂಗಾಯತ ವಿರೋಧಿಗಳಾಗ್ಲಿ ಅದನ್ನು ಮಾಡಿದ್ರು.
ಅದನ್ನ ನಮ್ಮಂತ ಜನಸಾಮಾನ್ಯರು ಕೂಡ ನಂಬುವಂತ ಒಂದು ಸ್ಥಿತಿ ಇತ್ತು. ಆದರೆ ನಿಮ್ಗೆ ಒಳಗಿಂದ ಇದು ಗೊತ್ತಿದೆಯಲ್ಲೋ ಗೊತ್ತಿಲ್ಲ, 2013ರಲ್ಲಿ ನಮ್ಮ ನಾವಿವತ್ತು ದೊಡ್ಡ ವ್ಯಕ್ತಿಯನ್ನು ಕಳ್ಕೊಂಡಿದೀವಿ. ಮಾತೆ ಮಹಾದೇವಿ ಅವರು 2013ರಲ್ಲಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗ್ತಾರೆ. ಸಿದ್ದರಾಮಯ್ಯ ಅವ್ರ ಹತ್ರ ಹೋಗೋದಕ್ಕಿಂತ ಮುಂಚೆ ಇದನ್ನ ನಮ್ಮ ಮೈಸೂರಿನ ಮಂತ್ರಿ ಇದಾರಲ್ಲ ಮಹಾದೇವಪ್ಪ, ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡಿ ಮುಖ್ಯವಾಗಿ ಅಲ್ಲಿ ನಿಮ್ ಕೆಲವೊಂದು ವಿಷಯಗಳನ್ನು ತಮ್ಗೆ ಗೊತ್ತಿರ್ಬೇಕು, ಗೊತ್ತಿದ್ದವರು ಹಾಗೆ ಇರಿ, ಗೊತ್ತಿಲ್ಲದವ್ರಿಗೆ ಈ ವಿಷಯ ಮುಟ್ಲಿ. ಅಲ್ಲಿ ಏನಾಗುತ್ತೆ ಅಂದ್ರೆ 2013ರಲ್ಲಿ ಈ ಬಿಜೆಪಿ ಯಾಕೆ ಅಧಿಕಾರ ಕಳ್ಕೊತ್ತು ಅನ್ನುವಂತ ಒಂದು ಚಿಂತನೆ ಕಾಂಗ್ರೆಸ್ನವರಿಗೆ ಬರುತ್ತೆ. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಬಿಜೆಪಿಯಲ್ಲಿ ಒಡೆದು ಹೋಗಿ ಕೆಜೆಪಿ ಆಗಿರುವುದೇ ಮುಖ್ಯ ಕಾರಣ ಆಗುತ್ತೆ. ಆ 5% ವೋಟ್ ಏನಿದೆಯಲ್ಲ ಬಿಜೆಪಿಯಿಂದ ಕೆಜೆಪಿ ಏನು ಡಿವೈಡ್ ಆಗಿ ಹೋಗಿಂದ 5-6% ವೋಟ್ ಹೋಯ್ತಲ್ಲ, ಅದರಿಂದ ಬಿಜೆಪಿ ಅಧಿಕಾರ ಕಳೆದುಕೊಳ್ತು ಅನ್ನುವಂತ ಒಂದು ಅನಾಲಿಸಿಸ್ ಕೆಲವು ಜನ ಮಾಡ್ತಾರೆ. ಆದ್ರೆ ಅದಕ್ಕಿಂತ ನಂದು ಮುಖ್ಯವಾದ ಅನಾಲಿಸಿಸ್ ಏನಪ್ಪಾ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರಿಂದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಮ್ಮಲ್ಲಿ ಯಾವುದೇ ಸರ್ಕಾರಗಳು ಮರು ಚುನಾವಣೆಯಲ್ಲಿ ಜಯಗಳಿಸಿಲ್ಲ. ಯಾವಾಗ್ಲೂ ಇರುವಂತ ಪಕ್ಷ ಮರಳಿ ಅಧಿಕಾರಕ್ಕೆ ಬಂದೇ ಇಲ್ಲ. ಅದು ಒಂದು ಕಾರಣ ಆಗಿರ್ಬಹುದು. ಆದರೆ ರಾಜಕೀಯ ಪಂಡಿತರು ಏನಂದ್ರು ಅಂದ್ರೆ ಕೆಜೆಪಿ ಮಾಡಿರೋದ್ರಿಂದ ಕೆಜೆಪಿಯ ಕೆಲವೊಂದು ಮತಗಳು ಬಿಜೆಪಿಯಿಂದ ಕಡಿಮೆ ಆಗಿ ಕೆಜೆಪಿಗೆ ಹೋಗಿ ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ ಸರ್ಕಾರ ಬಂತು, ಆ ಕಾರಣದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿದ್ರು. ಅದು ಇರ್ಲಿ, ಅದು ಒಂದು ಕಾರಣನೂ ಇಟ್ಕೊಂಡು ಕೆಲವು ಜನ ನಮ್ಮಲ್ಲಿರುವಂತ ಚಿಂತಕರು ಅವಾಗ ಹೋಗಿ ಸಿದ್ದರಾಮಯ್ಯನವರು ಕಾಣ್ತಾರೆ. ಅವಾಗ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ಅಂದ್ರೆ ಈಗ ಸದ್ಯಕ್ಕೆ ಈ ಚರ್ಚೆ ಬೇಡ, ಇದನ್ನ ನಂತರ ಮಾತಾಡೋಣ ಅಂತ ಹೇಳಿ ಅವ್ರನ್ನ ತಿರುಗಿ ಕಳಿಸ್ತಾರೆ. ಅದು ಚರ್ಚೆ ಎಲ್ಲಿಗೆ ಬರ್ತಂದ್ರೆ 2017-18ವರೆಗೂ ಈ ಚರ್ಚೆ ಒಳಗಡೆನೆ ಇರುತ್ತೆ, ಹೊರಗಡೆ ಬಂದಿರೋದಿಲ್ಲ. ಆದ್ರೆ 2017ಕ್ಕೆ ಈ ಚರ್ಚೆ ಪ್ರಾರಂಭ ಆಗ್ಬಿಡುತ್ತೆ. ಏಕಾಏಕಿ ಯಾಕೆ ಪ್ರಾರಂಭ ಆಯ್ತು, ಯಾರ ಪ್ರಾರಂಭ ಮಾಡಿದ್ರು ಅನ್ನೋದು ಬಹಳ ಕುತೂಹಲಕಾರಿ ಸಂಗತಿ. 2017ರಲ್ಲಿ ಈ ಚರ್ಚೆ ಪ್ರಾರಂಭ ಆದಾಗ ನನಗೆ ಈ ಸಂಘಟಕರು ಏನ್ ಹೇಳಿದ್ರು, ನಿಮ್ಮ ವೈಯಕ್ತಿಕ ಸಿದ್ದರಾಮಯ್ಯರ ಜೊತೆ ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ಕೂಡ ನೀವು ಈ ಸಭೆಯಲ್ಲಿ ಹೇಳ್ಬೇಕು ಅನ್ನೋ ಕಾರಣದಿಂದ ನಾನು ಹೇಳ್ತೀನಿ. ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಈ ಚರ್ಚೆ ಶುರು ಆದಾಗ ನಾನು ಅಮೆರಿಕದಲ್ಲಿ ಇರ್ತೀನಿ. ಅವಾಗ MB ಪಾಟೀಲ್ರು ಹಾಗೂ ನಮ್ಮ ರಂಭಾಪುರಿ ಸ್ವಾಮಿಗಳ ಮಧ್ಯದಲ್ಲಿ ಟಿವಿ ಡಿಬೇಟ್ ನಲ್ಲಿ ತುಂಬಾ ಜೋರಾಗಿ ಒಂದು ವಾಗ್ವಾದ ನಡೀತಾ ಇರುತ್ತೆ. ಆ ಸಮಯದಲ್ಲಿ MB ಪಾಟೀಲ್ರಿಗೆ ಮರುದಿನ ಇದು ಆದ ತಕ್ಷಣ ನಾನು MB ಪಾಟೀಲ್ರಿಗೆ ಒಂದು ಫೋನ್ ಮಾಡ್ತೀನಿ. ನೀವ್ ಯಾಕ್ರಿ ಅಂತವ್ರ ಜೊತೆ ಭಾಗವಹಿಸಕ್ ಹೋಗಿದ್ರಿ, ನೀವು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಾದವ್ರು, ನಿಮಗೆ ಯಾಕೆ ನೀವು ಫಸ್ಟ್ ಮೊದಲನೇದಾಗಿ ಟಿವಿ ಸ್ಟುಡಿಯೋಗೆ ಯಾಕೆ ಹೋದ್ರು ಕೂಡ ಇಂಥವ್ರ ಜೊತೆ ಯಾಕೆ ಮಾತಾಡಿದ್ರಿ ಅಂತ ಕೇಳ್ತೀನಿ ನಾನು ಅವ್ರಿಗೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಮಾತಾಡಕ್ ಏನೋ ಒಂದು ಇದು ಬಂತು, ಸಮಸ್ಯೆ ಬಂತು, ಹೋದೆ ಅಂತ ಹೇಳಿ ಏನೇನೋ ಮಾತಾಡ್ತೀವಿ. ನಂತರ ಏನ್ ಮಾಡ್ಬೇಕು ಇದನ್ನ ಅಂತ ಅಂದಾಗ ನಾನು ಅವ್ರಿಗೆ ಏನ್ ಹೇಳ್ತೀನಿ, ನಾವಂಕರ ಕಲಬುರ್ಗಿ ಅವ್ರನ್ನ ಕಳ್ಕೊಂಡಿದೀವಿ, ಇಲ್ಲಿ ಏನು ಮುಖ್ಯವಾಗಿ ಈಗ ಯಾರು ಇದಕ್ಕೆ ಅಂತ ನನಗೆ ಕೇಳ್ತಾರೆ. ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ಈ ಕಲಬುರ್ಗಿ ಅವ್ರ ಜೊತೆ ಈ ಪಗು ಹಳಕಟ್ಟಿ ಅವರ ಸಮಗ್ರ ಸಾಹಿತ್ಯ ನಾನು ಪ್ರಿಂಟ್ ಮಾಡಿರ್ತೀನಿ. ಆ ಸಮಗ್ರ ಸಾಹಿತ್ಯ ಪ್ರಿಂಟ್ ಮಾಡಬೇಕಾದ್ರೆ ನನಗೆ ಅವ್ರೇನ್ ತಿಳ್ಕೊಂಡಿರ್ತಾರೆ, ನಾನು ಕೂಡ ಅದರಲ್ಲಿ ಜ್ಞಾನ ಇರಬಹುದು ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಜ್ಞಾನನೇ ಇರೋದ್ರ ಟೋಟಲಿ ಅಜ್ಞಾನಿನೇ ಇರ್ತೀನಿ ನಾನು. ಆಗ ಕೇಳಿದಾಗ ನಾನು ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ರಾಜೂರ್ ಸರ್ ಹಾಗೂ MG ಮಹಾದೇವಪ್ಪನವರು ಇದಕ್ಕೆ ಬಹಳ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬಹುದು. ಅವರು ನಮ್ಮ ಸಮಾಜದ ಬಗ್ಗೆ ಅಥವಾ ಲಿಂಗಾಯತ ಧರ್ಮದ ಬಗ್ಗೆ ಒಳ್ಳೆ ವ್ಯಾಖ್ಯಾನ ಕಲಬುರ್ಗಿ ಅವರ ನಂತರ ಅವರು ಅಂತ ಹೇಳ್ತೀನಿ. ಅವಾಗ ಅವರು ನೀವು ಬಂದು ಜಾಯ್ನ್ ಆಗಿ ಬೇಗ ಬಂದ್ಬಿಡಿ ನೀವು ಅಂತ ನನಗೆ ನಾರ್ಮಲಿ ಆಹ್ವಾನ ಕೊಡ್ತಾರೆ. ನಾನ್ ಬರ್ತೀನಿ. ಬಂದ ನಂತರ ಅವರು ಒಂದಿನ ನನಗೆ ನಮ್ಮ ವಿನಯ್ ಕುಲಕರ್ಣಿ ಮಂತ್ರಿ ಇರ್ತಾರೆ, ಅವಾಗ ಅವರು ಹಾಗೂ MB ಪಾಟೀಲ್ರು ಕೂಡಿ ನನ್ನನ್ನ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ನನ್ನ ಬಗ್ಗೆ ಅವ್ರ ಜೊತೆ ಮಾತಾಡ್ತಾರೆ. 10 ನಿಮಿಷ ಮಾತಾಡಿ ಬಂದ್ಬಿಡ್ತೀವಿ. ಬಂದಾದ ನಂತರ ಇದು ಬಹಳ 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 ಟರ್ನ್ ತಗೊಳ್ತಾ ಹೋಗುತ್ತೆ. ಎಲ್ಲಿವರೆಗೆ ಟರ್ನ್ ತಗೊಳ್ತಂದ್ರೆ ಸಡನ್ ಆಗಿ ಒಂದು ಇಲ್ಲಿ ಆಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಏನಪ್ಪಾ ಅಂದ್ರೆ ಬಸವಣ್ಣನವರು ಭಾವಚಿತ್ರ ಹಾಕುವಂತ ಒಂದು ಡಿಸಿಷನ್ ತಗೊಂಡ್ರು ಅಂತ. ಅದರ ಹಿನ್ನೆಲೆ ತಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆದ್ರೆ ಬಸವಣ್ಣನವರು ಭಾವಚಿತ್ರ ಹಾಕುವ ಹಿನ್ನೆಲೆಗೆ ನಮಗಿಂತ ಮುಂಚೆ ಮಹಾರಾಷ್ಟ್ರ ಸರ್ಕಾರ ತಗೊಂಡಿತ್ತು. ಗುಂಡ್ಲುಪೇಟೆ ಚುನಾವಣೆಯಲ್ಲಿ ಏನಾಗುತ್ತೆ, ಈ ಚುನಾವಣೆಯ ಜವಾಬ್ದಾರಿಯನ್ನು ಕುಲಕರ್ಣಿ ಹಾಗೂ MB ಪಾಟೀಲ್ರಿಗೆ ಈ ಸರ್ಕಾರ ಅಂದಿನ ಸರ್ಕಾರ ವಹಿಸಿರುತ್ತೆ. ಇವ್ರು ಏನ್ ಮಾಡ್ತಾರೆ, ಬಹಳ ಕಬ್ಬಿಣದ ಕಡಲೆ ಆಗಿರುವಂತಹ ಒಂದು ಚುನಾವಣೆಯನ್ನು ಇವರು ಬಹಳ ಯಶಸ್ವಿಯಾಗಿ ಗೆಲ್ತಾರೆ. ಗೆದ್ದಾಗ ಸಿದ್ದರಾಮಯ್ಯನು ಬಹಳ ಖುಷಿ ಆಗ್ತಾರೆ.
ಖುಷಿಯಾಗಿ ಇವ್ರಿಗೆ ಏನ್ ಹೇಳ್ತಾರೆ, ಇವರು ಒಳ್ಳೆ ಸಂಘಟಕರು ಅನ್ನುವಂತ ಭಾವನೆ ಬರುತ್ತೆ ಅವರಿಗೆ. ಬಂದಾಗ ಅಲ್ಲಿ ಗುಂಡ್ಲುಪೇಟೆಯಲ್ಲಿ ಒಂದು ಸಮಾರಂಭ ಮಾಡಕ್ ಹೋದಾಗ ಮುಖ್ಯಮಂತ್ರಿಗಳು ಇವ್ರಿಗೆ ಕೇಳ್ತಾರೆ. ಅವಾಗ ಕುಲಕರ್ಣಿ ಅವರು ಏನಾದ್ರು ಒಂದು ಪರ್ಮನೆಂಟ್ ಆಗಿ ಈ ಲಿಂಗಾಯತರಿಗೆ ನೀವು ಕೊಡಿ ಒಂದು ಅಂತ ಹೇಳಿದಾಗ ಅವರು ಬಸವಣ್ಣನ ಭಾವಚಿತ್ರದ ಬಗ್ಗೆ ತಕ್ಷಣ ಅಲ್ಲೇ ಪಕ್ಕದಲ್ಲಿರುವಂತಹ ಕುಲಕರ್ಣಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಬಸವಣ್ಣನ ಭಾವಚಿತ್ರ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಹಾಕುವಂತೆ ಮಾಡಿದ್ದಾರೆ, ನೀವು ಕೂಡ ಇದೊಂದು ಕಾಣಿಕೆ ಕೊಡಿ ಲಿಂಗಾಯತರಿಗೆ ಅಂತ ಹೇಳಿದಾಗ ಅದನ್ನು ಕೊಡ್ತಾರೆ. ಇದು ಒಂದು. ಎರಡನೇದಾಗಿ ಇನ್ನೂ ನಮ್ಮ ಸ್ನೇಹಿತರು ಹೇಳಿದ್ರು, ವಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಶರಣೆ ಅಕ್ಕಮಹಾದೇವಿ ಹೆಸರಿಡುವಂತ. ಆದ್ರೆ ಈ ಶರಣ ಅಕ್ಕಮಹಾದೇವಿ ಹೆಸರಿಡುವಂತ ವಿಚಾರ ಎಂ ಬಿ ಪಾಟೀಲ್ರು ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಇರ್ಬೇಕಾದ್ರೂ ಕೂಡ ಪ್ರಯತ್ನ ಮಾಡಿರ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಅದೇ ದಿನ ನನ್ನ ಒಬ್ಬ ಒಳ್ಳೆ ಸ್ನೇಹಿತ, ನಾನೇ ಅವ್ರನ್ನೆಲ್ಲ ಮಾಡಿದಂತ ಒಬ್ಬ ಒಳ್ಳೆ ಸ್ನೇಹಿತ ಅಲ್ಲಿ ವಿಜಾಪುರದ ಉಸ್ತುವಾರಿ ಸಚಿವರಾಗಿರ್ತಾರೆ. ಅವರು ಏನು ಮಾಡಕ್ ಆಗುದಿಲ್ಲ. ಅವಾಗ ಎಂ ಬಿ ಪಾಟೀಲ್ರು ಕೂಡ ಒಬ್ಬ ಸಾಮಾನ್ಯ MLA ಆಗಿರ್ತಾರೆ. ಹಿ ವಾಸ್ ನಾಟ್ ಏಬಲ್ ಟು ಫೋರ್ಸ್ ಎಸ್ ಎಂ ಕೃಷ್ಣ ಟು ಟೇಕ್ ಡಿಸಿಷನ್. ಹೀಗಾಗಿ ಅದು ತುಂಬಾ ನೆನಗುದಿಗೆ ಬಿದ್ದಿರುತ್ತೆ. ಅದು ಎಂ ಬಿ ಪಾಟೀಲ್ರು ಅಲ್ಲಿ ಒಮ್ಮೆ ಒಂದು ಸಭೆ ಆಗಿರ್ತದೆ. ಅಲ್ಲಿ ನಮ್ಮ ಶರಣೆ ಅಥಣಿ ಒಬ್ರು ಮಾಜಿ ಮಂತ್ರಿ, ಅವ್ರ ಹೆಸರು ಬರ್ತಾ ಇಲ್ಲ, ಹೇಳ್ತೀನಿ. ಅವರು ಏನ್ ಹೇಳ್ತಾರೆ, ಈ ರಾಜಕಾರಣಿಗಳು ಬದ್ಧತೆ ಇಲ್ಲ ಅಂತ ಅನ್ನುವಂತ ಮಾತಾಡ್ತಾರೆ. ಅವಾಗ ಎಂ ಬಿ ಪಾಟೀಲ್ರಿಗೆ ನೋವಾಗಿ ಅವ್ರೇನ್ ಹೇಳ್ತಾರೆ, ಇಲ್ಲ ನಮ್ಮ ಸರ್ಕಾರದಲ್ಲಿ ನಾನು ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಕ್ಕಮಹಾದೇವಿ ಹೆಸರನ್ನ ಇದು ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಇಡ್ತಾರೆ. ಮುಂದೆ ಜೂನ್ 14 ಈ ಎಲ್ಲ ಏನಾಗತ್ತೆ ಅಂದ್ರೆ ಇದು ಒಂದು ರಾಜಕೀಯ ಒಂದು ಟರ್ನ್ ಮಾಡಿಕೊಂಡು ನಾವು 2018 ಚುನಾವಣೆಯಲ್ಲಿ ಬಿಜೆಪಿನ ಸೋಲಿಸ್ಬೇಕಾದ್ರೆ ನಾವು ಲಿಂಗಾಯತರನ್ನು ಒಟ್ಟುಗೂಡಿಸ್ಬೇಕು, ಕನಿಷ್ಠ ಪಕ್ಷ 5% ಲಿಂಗಾಯತರು ನಮ್ಮೊಳಗೆ ಬಂದ್ರೆ ನಾವು ಬಿಜೆಪಿಯನ್ನು ಬಗ್ ಬಡಿಬಹುದು ಅನ್ನುವಂತ ಒಂದು ಚರ್ಚೆ ಕಾಂಗ್ರೆಸ್ ನಾಯಕರಲ್ಲಿ ಹುಟ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಇದಕ್ಕಾಗಿ ಅವ್ರು ಏನ್ ವಿಚಾರ ಮಾಡ್ತಾರೆ ಅಂದ್ರೆ, ವೀರಶೈವ ಮಹಾಸಭೆಯಲ್ಲಿ ಇರುವಂತ ಅವರೆಲ್ಲರೂ ಕೂಡ ಕಾಂಗ್ರೆಸ್ ನಾಯಕರೇ. ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಒಂದು ನಾವು ಮುಖ್ಯಮಂತ್ರಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸೋಣ ಅಂತ ಹೇಳಿ ಅವ್ರನ್ನ ಕರೀತಾರೆ. ಅವಾಗ ಮುಖ್ಯಮಂತ್ರಿ 14 ಜೂನ್ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ, ಆ ಸಭೆಯಲ್ಲಿ ಆಯ್ತು ಅಂತ ಹೇಳಿ ನಿಮ್ಮ ಸ್ವತಂತ್ರ ಧರ್ಮದ ಮಾನ್ಯತೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅದರ ನಂತರ ನಾಗಮೋಹನ್ ದಾಸ್ ಸಮಿತಿ ರಚನೆಯಾಗಿದ್ದು, ನಂತರ ಅವರು ನಮಗೆ ಅಲ್ಪಸಂಖ್ಯಾತ ಧರ್ಮದ ಮಾನ್ಯತೆ ಕೊಡಿ ಅಂತ ಹೇಳಿದ್ದು, ನಂತರ ಇದೆಲ್ಲ ತಮಗೆಲ್ಲ ಗೊತ್ತಿದೆ ಎಲ್ಲರೂ. ಯಾಕಂದ್ರೆ ನನ್ಕಿಂತ ಇಲ್ಲಿ ಬುದ್ಧಿವಂತರೇ ಇರೋದ್ರಿಂದ ಹೆಚ್ಚಿಗೆ ನಾನು ಈಗಾಗಲೇ ನಾನು ರಿಪಿಟೇಷನ್ ಮಾಡ್ತಾ ಇದ್ದೀನಿ ಅನ್ನೋಂಥ ಭಾವನೆಯನ್ನು ಬರ್ತಾ ಇದೆ. ಹಿಂಗಾಗಿ ಮುಂದೆ ಏನಾಗುತ್ತೆ, ಇದು ಅಲ್ಲಿ ಏನಾಗುತ್ತೆ ನಿಮ್ಗೆ ಹೇಳ್ತೀನಿ. ನಾನು ಕೆಲವೊಂದು ವಿಷಯಗಳು ಇಲ್ಲಿ ಎಷ್ಟೊಂದು ಸಿದ್ದರಾಮಯ್ಯನವ್ರು ನಮಗೆ ಸಹಾಯ ಮಾಡ್ತಾ ಇರ್ತಾರಂದ್ರೆ, ಒಂದು ದಿನ ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ, ನಾವಿದ್ದಲ್ಲೇ ಸಿದ್ದರಾಮಯ್ಯವರು ಬರ್ತಾರೆ ಒಂದಿನ, ಸ್ವತಃ ಮುಖ್ಯಮಂತ್ರಿಗಳು. ನಾವು ಎಲ್ಲಿರ್ತೀವಲ್ಲ, ಒಂದು 8-10 ಜನ ಎಲ್ಲಿರ್ತೀವಲ್ಲ ಅಲ್ಲಿಗೆ ಮುಖ್ಯಮಂತ್ರಿಗಳು ಬರ್ತಾರೆ. ಮುಖ್ಯಮಂತ್ರಿಗಳು ಬಂದು 3 ತಾಸು ನಮ್ ಜೊತೆ ಕೂಡ್ತಾರೆ. 3 ತಾಸು ನಮ್ ಜೊತೆ ಕೂತ್ಕೊಂಡು ಏನು ಎಂತು ಎಲ್ಲವನ್ನು ತಿಳ್ಕೊಳ್ತಾರೆ. ಅವಾಗ ನಮ್ಮಲ್ಲಿ ಅನೇಕರು ಕೆಲವೊಂದು ಬುದ್ಧಿವಂತರು ಇರ್ತಾರೆ, ನಾವೊಂದು 8-10 ಜನ ಇರ್ತೀವಿ. ಎಲ್ಲ ಹೀಗಾಗತ್ತೆ ಅಂತ ಹೇಳ್ತೀವಿ. ಕೊನೆಗೆ ಅದು ತೂಗುಗತ್ತಿ ತರ ಚುನಾವಣೆ ಬಂದ್ಬಿಡುತ್ತೆ ನಮ್ಗೆ. ಚುನಾವಣೆ ಕೇವಲ 3 ತಿಂಗಳು. ಏನು ಮಾಡಬಹುದು, ತಕ್ಷಣ ಅಲ್ಲಿ ಈವನ್ ರಾಜ್ಯ ಸರ್ಕಾರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಚುನಾವಣೆಯನ್ನು ಹೇರಬಹುದು ಅನ್ನುವಂತ ಹೆದರಿಕೆನೂ ಇರುತ್ತೆ. ಅದಕ್ಕೋಸ್ಕರ ನೀವು ತಕ್ಷಣ ಮಾಡ್ಬೇಕಾಗಿದ್ದ ಕಾರ್ಯ ಏನಪ್ಪಾ ಅಂತಂದ್ರೆ, ನೀವು ಅದಕ್ಕಿಂತ ಮುಂಚೆ ಅವರು ಈಗ ಡಿಕ್ಲೇರ್ ಮಾಡ್ಬಿಟ್ಟಿರ್ತಾರಲ್ಲ, ನೀವು ಒಗ್ಗಟ್ಟಾಗಿ ಬನ್ನಿ ನಾನು ನಿಮ್ಗೆ ಕೊಡ್ತೀನಿ ಅಂತ. ಅವತ್ತಿಗೆ ಇವರೆಲ್ಲರೂ ಖುಷಿಯಿಂದ ಒಪ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಹುಡುಗ, ನನ್ನೆದುರಿಗೆ ಬೆಳೆದಿರುವಂತ ಒಬ್ಬ ಹುಡುಗ ಮುಂದಿನ ನಾಯಕನಾಗ್ತಾನೆ ಅನ್ನುವಂತ ಕೆಲವು ಕಾರಣಗಳಿಂದ ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರ ತಮ್ಮ ಧರ್ಮವನ್ನೇ ಮರೆಯುವಂತ ಕೆಲಸವನ್ನು ನಮ್ಮ ನಾಯಕರು ಮಾಡ್ತಾರೆ. ಬಹಳ ಬಹಳ ನೋವಿನ ಸಂಗತಿ ಇದು. ಯಾಕಾಯ್ತು ಹಂಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಇದೇ ವೀರಶೈವ ಮಹಾಸಭಾ 1999ರಲ್ಲಿ, 2011ರಲ್ಲಿ, 2013ರಲ್ಲಿ 3 ಬಾರಿ ಕೇಂದ್ರ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಮಾನ್ಯತೆ ಧರ್ಮದ ಮಾನ್ಯತೆ ಕೊಡಿ, ಮತ್ತೆ ಹಾಗೂ ನಮ್ಮ ಈ ಜನಸಂಖ್ಯೆ ಇದೆಲ್ಲ, ಜನಸಂಖ್ಯೆಯಲ್ಲಿ ನಮ್ಗೆ ಸೆಪರೇಟ್ ಕೋಡ್ ಕೊಡಿ ಅಂತ ಕೇಳಿರ್ತಾರೆ 3 ಬಾರಿ. ಅದೇ ಇಂಥ ಒಂದು ವೀರಶೈವ ಮಹಾಸಭೆ ಸಡನ್ ಆಗಿ ಓಲ್ಡ್ ಫೇಸ್ ಆಗಿಬಿಡುತ್ತೆ, ತಿರುಗಿಬಿಡ್ತಾರೆ. ಇದನ್ನು ಬೇಡ ಅನ್ನುವಂತ ಇದಕ್ಕೆ ಬಂದ್ಬಿಡ್ತಾರೆ. ಅಲ್ಲಿ ನಮ್ಮ ಯಡಿಯೂರಪ್ಪನವರು
ಕಾಯ್ದು ನೋಡುವಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಮುಂದೆ ವೀರಶೈವ ಮಹಾಸಭೆಯವರು ಹಾಗೂ ಮಧ್ಯ ಕರ್ನಾಟಕದಲ್ಲಿರುವಂತವ್ರು ಎಲ್ಲರೂ ಸೇರ್ಕೊಂಡು ಇದನ್ನ ತಮ್ಮಲ್ಲೇ ಯಾರೋ ಒಬ್ರು ಬೆಳೀತಾರೆ, ಅವ್ರನ್ನ ಕಟ್ ಮಾಡಬೇಕು ಅನ್ನೋ ಕಾರಣದಿಂದ ಇದಕ್ಕೆ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸಕ್ ಶುರು ಆಗುತ್ತೆ. ಈಗ ನಾನು ಹೇಳಿದ್ರೆ ಬೋರ್ ಆಗ್ಬೋದು ನಿಮಗೆ. ಅಲ್ಲಿ 2-3 ಬಾರಿ ಮೀಟಿಂಗ್ಗಳಾಗ್ತವೆ. ಮೀಟಿಂಗ್ಗಳು ಬಹಳ ಬಹಳ ಇಂಟೆನ್ಸಿವ್ ಆಗಿ ಮೀಟಿಂಗ್ ಆಗ್ತವೆ. ಒಂದು ಮೀಟಿಂಗ್ ನಲ್ಲಿ ಏನ್ ಹೇಳ್ತಾರೆ, ನಾನು ಹೇಳುವುದು ಬಸವಣ್ಣನ ಹೆಸರಿನಿಂದ ಹೇಳ್ತೀನಿ, ನಾನು ಬ್ರೇಕ್ಫಾಸ್ಟ್ ಮಾಡುವುದು ಬಸವಣ್ಣನ ಹೆಸರಿನಿಂದ, ಊಟ ಮಾಡುವುದು ಬಸವಣ್ಣನ ಹೆಸರಿನಿಂದ, ರಾತ್ರಿ ಊಟ ಮಾಡುವುದು ಬಸವಣ್ಣನ ಹೆಸರಿನಿಂದ, ಹಾಗೂ ಮಲಗುವುದು ಬಸವಣ್ಣನ ಹೆಸರಿನಿಂದ ಹೇಳಿದಂತ ಒಬ್ಬ ವ್ಯಕ್ತಿ, ಪ್ರಭಾವಿ ನಾಯಕ, ಅವ್ರಿಗೆ ಕೊನೆಗೆ ಇದಕ್ಕೆ ತಿರುಗಿ ಬಿದ್ದು ಬಿಡ್ತಾರೆ, ಆಗಲ್ಲ ಅಂತ. ಇದು ಯಾಕೆ ಅನ್ನೋ ಕಾರಣ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಕೇವಲ ಒಂದೇ ಒಂದು ಏನಪ್ಪಾ ಅಂದ್ರೆ ಸ್ವಾರ್ಥ, ರಾಜಕೀಯ ಸ್ವಾರ್ಥಕ್ಕೋಸ್ಕರ. ಇವತ್ತಿಗೂ ಕೂಡ ರಾಜಕೀಯ ಸ್ವಾರ್ಥ ಇದೆ. ಈಗ ಇವತ್ತಿಗೂ ಕೂಡ ಒಬ್ಬರನ್ನ ಮೇಲೆ ಇನ್ನೊಬ್ಬರನ್ನ ಕಟ್ಟಿದ್ದಾರೆ. ಒಬ್ರು ಎಂ.ಬಿ. ಪಾಟೀಲ್ ಅಂದ್ರೆ ಇನ್ನೊಬ್ರು ಈಶ್ವರ ಖಂಡ್ರೆ ಅಂತಾರ, ಒಬ್ರು ಈಶ್ವರ ಖಂಡ್ರೆ ಅಂದ್ರ ಎಂ.ಬಿ. ಪಾಟೀಲ್ ಅಂತಾರೆ. ಇವ್ರಿಬ್ರು ಮಧ್ಯದಲ್ಲಿ ನಾನೇನ್ ಮಾಡ್ಲಪ್ಪ, ಅವನಿಗೆ ನೀನ್ ಮಾಡ್ಬೇಕಂತ ಮಾಡಿದ್ದೆ, ಅವನು ವಿರೋಧ ಮಾಡ್ತಾ ಇದ್ದೇನೆ ಅಂತ ಅವ್ನಿಗೆ ಹೇಳುದು. ನಾನೇನ್ ಮಾಡ್ಲಪ್ಪ, ನಿನಗ್ ಮಾಡ್ಬೇಕಂತ ಮಾಡಿದ್ದೆ, ಅವನು ವಿರೋಧ ಮಾಡ್ತಾನೆ ಅಂತ ಅವ್ನಿಗೆ ಹೇಳಿ ಇಬ್ಬರನ್ನು ಇಲ್ಲಿ ತಪ್ಪಿಸ್ತಾರೆ ಅನ್ನುವಂತ ಒಂದು ಹೆದರಿಕೆನೂ ನನಗಿದೆ. ಇರ್ಲಿ, ಇದು ರಾಜಕೀಯ ಮಿಲಾಟ, ಅವರೆಲ್ಲ ನೋಡ್ಕೊಳ್ತಾರೆ. ಆದರೆ ಇದೇ ರೀತಿಯಾಗಿ ಮಾಡಿ ನಮ್ಮ ಲಿಂಗಾಯತ ಧರ್ಮದ ಮಾನ್ಯತೆಯನ್ನ, ಅಲ್ಪಸಂಖ್ಯಾತ ಧರ್ಮದ ಮಾನ್ಯತೆಯನ್ನ ಕೊಡೋದು ಹಿಂದೆ ಮುಂದೆ ಹಾಕ್ತಾರೆ. ನಾವು 3-4 ಬಾರಿ ಹೋದಾಗ ಕೊನೆಗೆ ಒಂದು ಚರ್ಚೆಗೆ ಏನ್ ಬರ್ತದೆ, ನಾವೇ ನಿರ್ಧಾರ ಮಾಡೋದು ಬೇಡ, ಇದಕ್ಕೊಂದು ಸಮಿತಿ ನೇಮಿಸೋಣ ಅನ್ನುವಂತ ನಿರ್ಧಾರ ಬರ್ತದೆ. ಆ ಸಮಿತಿಯನ್ನು ಯಾರು ನೇಮಿಸ್ಬೇಕು? ಕೊನೆಗೆ ಈ ಸಮಿತಿಯನ್ನು ಸರ್ಕಾರ ನೇಮಕ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಒಂದು ವಿಷಯವನ್ನು ಬಾಳ ಮಾಡಿ ಯಾರೋ ಮುಖ್ಯಮಂತ್ರಿಗಳು ಹೇಳ್ತಾರಂತ ಕಾಣುತ್ತೆ. ಅವಾಗ ನಾಗಮೋಹನ್ ದಾಸ್ ಸಮಿತಿ ನಿರ್ಮಾಣ ಆಗುತ್ತೆ. ಅಲ್ಲಿ ಒಳ್ಳೊಳ್ಳೆಯ 13 ಜನ ವಿದ್ವಾಂಸರು, 8 ಜನ ವಿದ್ವಾಂಸರು ಬರ್ತಾರೆ. ಅವರೆಲ್ಲ ನಿಮ್ಗೆ ಹೇಳ್ತೀನಿ, ನಾಗಮೋಹನ್ ದಾಸ್ ರಿಪೋರ್ಟ್ ಏನಿದೆಯಲ್ಲ, ಅದು ನಮಗೆ 70 ವರ್ಷಗಳಲ್ಲಿ ಸಿಕ್ಕಿರುವಂತ, ಅಂದ್ರೆ ನಮಗೆ ಸ್ವತಂತ್ರ ಭಾರತದಲ್ಲಿ ಲಿಂಗಾಯತ ಧರ್ಮಕ್ಕೆ ಸಿಕ್ಕಿರುವಂತ ಅತ್ಯಂತ ಮಹತ್ವದ ದಾಖಲೆ. ನಾವು 1200 ಶತಮಾನದಲ್ಲಿ ಲಿಂಗಾಯತ ಧರ್ಮ ಅಸ್ತಿತ್ವಕ್ಕೆ ಬಂತು ಅಂತ ಕೂಡ ಹೇಳಿದ್ರು ಕೂಡ ಇವತ್ತಿಗೂವರೆಗೂ ಕೂಡ ನಮ್ಮಲ್ಲಿ ಆ ತರದ ದಾಖಲೆಗಳು ಇಲ್ಲ. ನಮ್ಮಲ್ಲಿ ಬರೇ ನಾವು ಇದಕ್ಕಿಂತ ಮುಂಚೆ ನಾವು ಏನು ಐತಿಹಾಸಿಕ ದಾಖಲೆಗಳು ಹಾಗೂ ಬ್ರಿಟಿಷ್ ದಾಖಲೆಗಳು ಮಾತ್ರ ಇದಾವೆ ನಮ್ಮಲ್ಲಿ. ಬ್ರಿಟಿಷ್ ದಾಖಲೆಗಳು ಅದು ಗೆಜೆಟಿಯರ್ ನಲ್ಲಿ ಇದೇ ಲಿಂಗಾಯತ ಧರ್ಮ ಸ್ಥಾಪಕದಂತ ಇದೇವೆ. ಆದರೆ ಸ್ವತಂತ್ರ ಬಂದ ನಂತರ ಅಥವಾ ಬ್ರಿಟಿಷ್ ಸರ್ಕಾರದಲ್ಲಿ ಲಿಂಗಾಯತ ಧರ್ಮನೇ ಅಂತ ಹೇಳಿ ಗಟ್ಟಿ ಮಾಡಿರೋದು ಸೆನ್ಸಸ್ ನಲ್ಲಿ ಬಂದಿದೆ. ಮೈಸೂರು ಸೆನ್ಸಸ್ ನಲ್ಲಿ ಬಂದಿದೆ, ಇದು ನಮ್ಮ ಮದ್ರಾಸ್ ಸೆನ್ಸಸ್ ನಲ್ಲಿ ಬಂದಿದೆ, ಹಾಗೂ ಬಾಂಬೆ ಸೆನ್ಸಸ್ ನಲ್ಲಿ ಬಂದಿದೆ. ಆದರೆ ಲಿಂಗಾಯತರ ಸ್ವತಂತ್ರ ಧರ್ಮ ಅಂತ ಕೂಡ ಯಾವಾಗ್ಲೂ ಕೂಡ ಏನು ಡಿಕ್ಲೇರ್ ಮಾಡಿದ್ರಲ್ಲ, ಜೈನ, ಬೌದ್ಧ, ಸಿಖ್ ಧರ್ಮಕ್ಕೆ ಏನು ಆತರ ಕೊಟ್ಟಿದ್ರಲ್ಲ, ಆ ತರ ನಮ್ಮ ಲಿಂಗಾಯತ ಧರ್ಮಕ್ಕೆ ಕೊಟ್ಟಿರ್ಲಿಲ್ಲ. ಆ 75-80 ವರ್ಷಗಳಲ್ಲಿ ಸಿಕ್ಕಿರುವಂತ ಅಮೂಲ್ಯವಾದ ಒಂದು ದಾಖಲೆ ಏನಾದ್ರೂ ಸಿಕ್ಕಿದೆ ಅಂದ್ರೆ ನಮ್ಗೆ ಈಗ ಇದು ಯಾರು ಈ ನಾಗಮೋಹನ್ ದಾಸ್